ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತೈತೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಗಣಪತಿ ತಾತ ಹಾಗೆ ಭವಾನಿ ಅಜ್ಜಿ ಇಬ್ಬರು ಸಹ ಪದ್ಮ ಮನೆಗೆ ಬರ್ತಾರೆ. ಬರ್ಬೋದ ಒಳಗಡೆ ಅಂತ ಅಂದಾಗ ಸ್ವಾತಿ ಅಜ್ಜಿ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಭವಾನಿ ಅಜ್ಜಿ ಹೇಳ್ತಾ ಇರ್ತಾರೆ, ನೋಡಿ ಪದ್ಮ ಅವರೇ, ಇದನ್ನು ತಗೊಂಡು ದಯವಿಟ್ಟು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ. ಅವ್ರು ಚಿಕ್ಕವರೇನೋ ತಪ್ಪು ಮಾಡಿದ್ದಾರೆ, ಅದನ್ನು ನಾವು ದೊಡ್ಡವರಾಗಿ ಕ್ಷಮಿಸಬೇಕು. ಹೀಗೆ ಪೂಜೆನೂ ಇಟ್ಕೊಂಡಿದ್ದೀವಿ, ಜೊತೆಗೆ ಸಂಜೆ ರಿಸೆಪ್ಷನ್ ಇಟ್ಕೊಂಡಿದ್ದೀವಿ, ನೀವೆಲ್ಲ ಖುಷಿಯಿಂದ ಬರಬೇಕು ಅಂತ ಹೇಳ್ತಾ ಇದ್ರೆ ಕುಮಾರ ನಿಮ್ಮ ಹತ್ರ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಪದ್ಮ ಮಾತ್ರ ಏನು ಮಾತಾಡದೆ ತುಂಬ ಬೇಜಾರಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಸ್ವಾತಿ ಅಜ್ಜಿ ಕೇಳ್ತಾ ಇರ್ತಾರೆ, ಅತಿ ಶೀಘ್ರದಲ್ಲಿ ಏನೋ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಇದೇನಾ ವಿಷಯ ಅಂತ ಅಂದಾಗ ಹೌದು ಅಂತ ಈ ಕಡೆ ಭವಾನಿಯವರು ಹೇಳ್ತಾ ಇರಬೇಕಾದ್ರೆ ಮನೆಯವ್ರಿಗೆಲ್ಲರೂ ಖುಷಿ ಆಗ್ತಾ ಇರುತ್ತೆ. ಆಗ ಹನ್ನೊಂದು ಕಡೆ ಈ ಕಡೆ ಗೀತಾ ಕೇಳ್ತಾ ಇರ್ತಾಳೆ, ಅಲ್ಲ ಅವರು ಇಷ್ಟು ಶೀಘ್ರದಲ್ಲಿ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ನಿಮಗೆ ಹೆಂಗೆ ಗೊತ್ತಾಯ್ತು ಅಜ್ಜಿ ಅಂತ ಅಂತಿದ್ರೆ ಪ್ರೀತಿ ಹೇಳ್ತಾ ಇರ್ತಾಳೆ, ಅವ್ರ ಮನೆಗೆ ಹೋಗಿದ್ವಲ್ಲ ಆವಾಗ ಹೇಳಿದ್ರು ಅಂತ ಅಂದಾಗ ಸಿಕ್ಕಾಬಟ್ಟೆ ಕೋಪದಿಂದ ಈ ಕಡೆ ಗೀತಾ ಪ್ರೀತಿನ ಗುರಾಯಿಸ್ತಾ ಇರ್ತಾಳೆ. ಆಗ ತನ್ನ ಮನಸ್ಸಲ್ಲಿ ಸ್ವಾತಿ ಅಜ್ಜಿ ಹೇಳ್ಕೊತಾ ಇರ್ತಾರೆ, ಈ ಪ್ರೀತಿ ನಾನು ಅಂದ್ಕೊಂಡಿರೋ ಪ್ಲಾನ್ ಎಲ್ಲ ಎಡವಟ್ ಮಾಡಿಬಿಟ್ಲಲ್ಲ ಅಂತ ಮನಸ್ಸಲ್ಲೇ ಬೈಕೋತಾ ಇರ್ತಾಳೆ. ಹಾಗೆ ಮತ್ತೆ ಅಜ್ಜಿ ನಾಟಕ ಮಾಡ್ತಾ ಇರ್ತಾರೆ, ಏನೋ ಮಾತಾಡಬೇಕು ಅಂತ ಇವರೇ ಕರೆದಿದ್ರು ಕಣೆ, ಮನೆ ಬೇರೆ ಕೊಟ್ಟಿದ್ದಾರಲ್ವಾ, ಅಷ್ಟು ನಾವು ಹೋಗಿದ್ರೆ ಬೇಜಾರು ಮಾಡ್ಕೋತಾರೆ ಅಂತ ಓದೆ ಅಂತ ಅನ್ಬೇಕಾದ್ರೆ ಚೆನ್ನಾಗೇ ನಾಟಕ ಮಾಡ್ತಾರೆ ಅಂತ ಭವಾನಿಯವರು ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಗಣಪತಿ ಅವರು ಸಹ ಹೇಳ್ತಾ ಇರ್ತಾರೆ, ನಮ್ಮ ಕೈ ಮೀರಿ ಈ ತರ ದೊಡ್ಡ ಸಮಸ್ಯೆ ಆಗಿದೆ, ಆದ್ರೆ ನಾವೆಲ್ಲರೂ ಸಹ ತುಂಬಾ ಖುಷಿಯಿಂದ ಅವರಿಬ್ರಿಗೂ ಆಶೀರ್ವಾದ ಮಾಡಿದ್ರೆ ನೂರಾರು ಕಾಲ ಅವರಿಬ್ರು ಚೆನ್ನಾಗಿರ್ತಾರೆ, ದಯವಿಟ್ಟು ಈ ಫಂಕ್ಷನ್ಗೆ ಬನ್ನಿ ಅಂತ ಕರಿತಾ ಇರ್ತಾರೆ. ಹಾಗೆ ಮಕ್ಕಳು ಮಾಡಿರೋ ಚಿಕ್ಕ ತಪ್ಪಿಗೆ ದಯವಿಟ್ಟು ಇಷ್ಟು ದೊಡ್ಡ ಶಿಕ್ಷಣ ಕೊಡಬೇಡಿ, ನಾವೆಲ್ಲರೂ ಸೇರಿ ಅದನ್ನ ಸರಿ ಮಾಡೋಣ, ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಈ ಕಡೆ ಗೀತಾ ಹೇಳ್ತಾ ಇರ್ತಾಳೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಈ ರೀತಿ ಹೇಳ್ತಿದ್ದೀನಿ ಅಂತ. ಅವಳು ಯಾವತ್ತು ನಮ್ಮ ಮನ್ಸಿಗೆ ನೋವು ಮಾಡಿ ಈ ಕಡೆ ವಂಶನ ಮದುವೆ ಆದ್ಲು, ಅವತ್ತೇ ನಮ್ಮ ಮನ್ಸುಗಳೆಲ್ಲ ಸತ್ತೋಗಿದೆ. ಹಾಗೆ ನಿಮ್ಮ ಖುಷಿಗೆ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಆ ಖುಷಿಗೆ ನಮ್ಮನ್ನ ಭಾಗಿಯಾಗಿ ಅಂತ ದಯವಿಟ್ಟು ಕರಿಬೇಡಿ ತಾತ ಅಜ್ಜಿ ಅಂತ ಹೇಳ್ತಿರ್ಬೇಕಾದ್ರೆ ಆ ರೀತಿ ಎಲ್ಲ ಮಾತಾಡಬೇಡ ಗೀತಾ, ಏನು ಗೊತ್ತಾ, ನೀವು ಬರಲೇಬೇಕು, ನಿಮ್ಮ ಸಹಕಾರ ಅವಳಿಗೆ ಬೇಕೇ ಬೇಕು, ಬೆಂಬಲವಾಗಿದ್ದರೆ ಅವಳು ಸಹ ತುಂಬ ಖುಷಿ ಪಡ್ತಾಳೆ, ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಿರ್ಬೇಕಾದ್ರೆ ಈ ರೀತಿ ಎಲ್ಲ ಕೇಳ್ಕೊಬೇಡಿ, ನಮಗೆ ಬರೋ ಮನಸ್ಥಿತಿ ಯಾರಿಗೂ ಸಹ ಇಲ್ಲ ಅಂತ ತುಂಬ ಬೇಜಾರಿಂದ ಗೀತಾ ಹೇಳ್ತಾ ಇರ್ತಾಳೆ. ಮತ್ತೆ ಗೀತಾ ಹೇಳ್ತಾ ಇರ್ತಾಳೆ, ನಾವು ದಯವಿಟ್ಟು ಬರಲ್ಲ, ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾ ಇರಬೇಕಾದ್ರೆ ನೀವು ಖಂಡಿತ ಬರ್ತೀರಾ ಅಂತ ಭರವಸೆಯಿಂದ ಬಂದಿದ್ದೀವಿ, ನಮ್ಮ ನಂಬಿಕೆನ ಸುಳ್ಳು ಮಾಡಬೇಡಿ, ನೀವು ಬಂದರೆ ಸ್ವಾತಿಗೂ ಸಹ ತುಂಬ ಖುಷಿ ಆಗುತ್ತೆ, ಹಾಗೆ ನಮ್ಮ ಸಂಬಂಧನೂ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಂದಿರೋ ತಾಂಬೂಲನ ಅಲ್ಲಿ ಇಟ್ಬಿಟ್ಟು ತನ್ನ ಪಾಡಿಗೆ ತಾನು ಈ ಕಡೆ ಗಣಪತಿ ಭವಾನಿ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ನಿತಿನ್ ಫ್ರೆಂಡ್ ಹೇಳ್ತಾ ಇರ್ತಾನೆ, ಏನೋ ಮಗ ಇವ್ರದ್ದು ಬರೀ ಇದೇ ಆಯಿತು, ಯಾವಾಗಲೂ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಅಂದಾಗ ನಿತಿನ್ ತುಂಬ ಕೋಪ ಮಾಡ್ಕೊಂಡು ಹೂಕಂಡ್ ಮಗ, ಅವಾಗೆಲ್ಲ ಸ್ವಾತಿನ ನನ್ನನ್ನು ದೂರ ಮಾಡಿದ್ರು, ಇವಾಗ ವಂಶಿನೂ ಸ್ವಾತಿನ ದೂರ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಮಾವನು ನಿತಿನ್ ಬಾಯ್ತಾ ಇದ್ರೆ, ಹೌದು ಮಗ, ಅವರಿಗೆ ಯಾರ ಲೈಫ್ ಏನಾದರೂ ಪರವಾಗಿಲ್ಲ, ಅವ್ರ ಬೆಳೆ ಚೆನ್ನಾಗಿ ಬೇಯಿಸ್ಕೋತಾರೆ ಅಂತ ನಿತಿನ್ ಫ್ರೆಂಡು ಹೇಳ್ತಾ ಇರ್ತಾನೆ. ಹೌದು ಮಗ, ರಾಗಿಣಿನ ತಲೆಯಲ್ಲಿ ತುಂಬ ತುಂಬ್ಕೊಬಿಟ್ಟಿದ್ದಾರೆ, ಆ ಮಾವ ಏನು ಹೇಳಿದನೋ ಗೊತ್ತಿಲ್ಲ, ನಮ್ಮಮ್ಮ ಅವ್ರ ತಾಳದ ತಕ್ಕಂತೆ ಕುಣಿತಾ ಇದ್ದಾರೆ ಅಂತ ಈ ಕಡೆ ನಿತಿನ್ ಸಹ ಬೈತಾ ಇರ್ತಾನೆ. ಹಾಗೆ ಮತ್ತೆ ನಿತಿನ್ ಫ್ರೆಂಡ್ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಮಗ, ಈ ಕಡೆ ಸ್ವಾತಿಯವರು ನಿನ್ನಿಂದ ದೂರ ಆಗಿದ್ದಾರೆ, ರಾಗಿಣಿ ಮದುವೆ ಆಗ್ತೀವಿ ಬಿಡ್ತೀವೋ ಗೊತ್ತಿಲ್ಲ, ಆದರೆ ನಿಮ್ಮಮ್ಮನಿಗೆ ಸಿಕ್ಕಾಬಟ್ಟೆ ಖುಷಿ ಅಂತ ಅಂದಾಗ ಹೌದು ಮಗ, ಅವ್ರು ಅಂದ್ಕೊಂಡಂಗೆ ಆಗಿದೆ, ಆದರೆ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ನನಗೆ ಸ್ವಾತಿಯವ್ರನ್ನ ಮರೆಯೋಕ್ಕಾಗ್ತಿಲ್ಲ, ಅವರಂತೂ ಮನೆ ಪ್ರಾಬ್ಲಮ್ ಅದು ಇದು ಅಂತ ಯಾವುದೋ ಟೆನ್ಷನಲ್ಲಿ ನನ್ನ ಮರ್ತಿರ್ಬೋದ್ರು, ಆದರೆ ನನ್ನ ಕೈಯಲ್ಲಿ ಬಿಟ್ಟಿರೋಕ್ಕಾಗ್ತಿಲ್ಲ ಕಣೋ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಹೀಗೆ ಕುಮ್ಮಿ ಹೇಳ್ದ ಅಂತ ಅವ್ರನ್ನ ಮರೆಯೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಅಂದಾಗ ಯಾಕೋ ಮಗ ಈ ರೀತಿ ಹೇಳ್ತಿದ್ಯಾ ಅಂತ ತನ್ನ ಫ್ರೆಂಡ್ ಕೇಳ್ತಿರ್ಬೇಕಾದ್ರೆ, ಅದು ಹೆಂಗೋ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವಾಗ ವಂಶಿ ಹೆಂಡತಿ ಆಗಿರ್ಬೋದು, ಆದರೆ ನನ್ನ ಜೊತೆ ಕಳೆದ ನೆನಪುಗಳನ್ನು ನನಗೆ ಅಷ್ಟು ಬೇಗ ಮರೆತು ಅವ್ರನ್ನ ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ನಿತಿನ್ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಮಗ, ನಾನು ಅವ್ರಿಗೆ ಯಾವತ್ತೂ ಕೆಟ್ಟದ್ದು ಬಯಸಲ್ಲ, ಎಲ್ಲೇ ಇದ್ರೂ ಅವರು ಚೆನ್ನಾಗಿರಬೇಕು, ನಾನು ಸತ್ರು ಅಷ್ಟೇ ಬದುಕಿದ್ರು ಅಷ್ಟೇ, ಅವ್ರು ಯಾವಾಗಲೂ ಖುಷಿಯಾಗಿರ್ಬೇಕನ್ನೋದೇ ನಾನು ಬಯಸೋದು, ಆದರೆ ಏನು ಗೊತ್ತಾ, ಈ ಕಟುಕರು ಖಂಡಿತ ಅವರಿಬ್ರು ಸಹ ಸುಖವಾಗಿರೋಕ್ಕೆ ಬಿಡಲ್ಲ ಕಣೋ, ಏನೋ ಮಾಡಲಿ ಅಂತ ಅಂದಾಗ ನೋಡು ಮಗ, ಅವ್ರು ನಿನ್ನನ್ನು ಸತ್ಯನ ಹೇಳ್ತೀನಿ ಅವ್ರಿಗೆ ಹೋಗಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಲ್ಲ, ಒಂದು ಕೆಲಸ ಮಾಡು, ನಾನೇ ಸ್ವಾತಿನ ನಿಜವಾದ ಲವ್ವರು, ನಾನೇ ಲವ್ ಮಾಡ್ತಿದ್ದು ಅಂತ ಸತ್ಯನ ನೀನು ವಂಶಿಗೆ ಹೇಳ್ಬಿಡು, ಅದೇನಾಗುತ್ತೆ ಆಗಲಿ, ದಯವಿಟ್ಟು ಮನಸ್ಸಲ್ಲಿ ನಿಂತ್ಕೊಂಡು ಈ ರೀತಿ ಕೊರಗಬೇಡ, ಅವ್ರು ಹೇಳಿ ಗೊತ್ತಾಗೋಕ್ಕೆ ಮುಂಚೆ ನೀನಿನ್ನ ಸತ್ಯನ ಒಪ್ಕೊಬಿಡು ಅಂತ ತನ್ನ ಫ್ರೆಂಡು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ಬೈದಿಂದ ದಿನ ಸಾಯಕ್ಕಿಂತ ಒಂದು ಸಲ ಸತ್ತಾಗೋದು ಬೆಟರ್ ಕಣು ಅಂತ ಅನ್ಬೇಕಾದ್ರೆ ಈ ಕಡೆ ನಿತಿನ್ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸ್ವಾತಿ ಮನೇಲಿ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ. ಅಜ್ಜಿ ತಾತನ ಮನೆಗೆ ಹೋಗಿ ಫಂಕ್ಷನಿಗೆ ಬರೋಕ್ಕೆ ಅಂತ ಅಮ್ಮನ್ನೆಲ್ಲ ಕರೆಯೋಕೆ ಹೋಗಿದ್ದಾರೆ, ಆದರೆ ಖಂಡಿತ ಅವ್ರು ಬರಲ್ಲ ಅಂತ ಅನ್ಸುತ್ತೆ, ಅವ್ರು ಬರ್ದಿದ್ರೆ ಒಳ್ಳೇದಾಯಿತು, ಇದೇ ನೆಪ ಇಟ್ಕೊಂಡು ಈ ಫಂಕ್ಷನ್ನ ಹೇಗಾದರೂ ಮಾಡಿ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅಜ್ಜಿ ತಾತ ಕಡೆ ಬರ್ತಾ ಇರ್ತಾಳೆ. ಅವರಿಬ್ರು ಸ್ವಲ್ಪ ಬೇಜಾರಿಂದ ಬರೋದನ್ನ ನೋಡ್ಬಿಟ್ಟು ಅಜ್ಜಿ ತಾತ, ನಾನು ಹೇಳ್ದೆ ತಾನೇ ಹೋಗ್ಬೇಡಿ ಅಂತ, ನಮ್ಮ ಮನೆಯವ್ರಿಗೆ ನಾನು ಇವಾಗ ಬೇಡವಾಗಿದ್ದೀನಿ, ಖಂಡಿತ ಅವರು ಬರಲ್ಲ, ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ
ಅನ್ಬೇಕಾದ್ರೆ, ಇಲ್ಲಮ್ಮ ನಿಮ್ಮ ಮನೆಯವರು ಈ ಫಂಕ್ಷನ್ಗೆ ಬರ್ತೀನಿ ಅಂತ ಹೇಳಿದ್ರು ಅಂತ ಅನ್ಬೇಕಾದ್ರೆ ಸ್ವಾತಿಗೊಂದು ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನಿನ್ನಂತ ಒಳ್ಳೆ ಮನಸ್ಸಿರೋ ಹುಡುಗಿ ಕರೆದಾಗ ಬರ್ದಲೇ ಇರ್ತಾರಮ್ಮ, ಖಂಡಿತ ಬರ್ತಾರೆ, ಅವರಿಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿನೇ ಇದೆ ಅಂತ ಅಂದಾಗ ಸ್ವಾತಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗಾದ್ರೆ ನಾನು ಇವಾಗಲೇ ಹೋಗಿ ಯಾವ ರೀತಿ ಬರ್ತೀರಾ, ಎಷ್ಟು ಗಂಟೆಗೆ ಬರ್ತೀರಾ, ಎಲ್ಲ ಹೊರಡ್ತೀರಾ ಅಂತ ಕೇಳ್ಕೊಂಡ್ ಬರ್ತೀನಿ ಅಂತ ಖುಷಿಯಿಂದ ಸ್ವಾತಿ ಓಡೋಗ್ತಿರ್ಬೇಕಾದ್ರೆ ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ, ನೀನ್ ಈ ರೀತಿ ಹೋಗ್ಬೇಡ, ಹಾಗೆ ಅವ್ರ ಮನಸ್ಸು ತಿಳಿಯಾಗ್ಲಿ ಅಮ್ಮ, ನೀನ್ ಹೋಗಿ ಏನಾದ್ರೂ ಇವಾಗ ಮಾತಾಡ್ಬಿಟ್ರೆ ಖಂಡಿತ ಅವ್ರ ಮನಸ್ಸನ್ನ ಬದಲಾಯಿಸ್ಕೊತಾರೆ ಅಂತ ಅಂದಾಗ, ಹೌದಜ್ಜಿ ನಮ್ಮ ಅಕ್ಕನಿಗೆ ಬೇರೆ ತುಂಬಾ ಕೋಪ, ಅವಳು ಖಂಡಿತ ಮನಸ್ಸು ಬದಲಾಯಿಸ್ಬೋದು ಅಂತ ಅನ್ಬೇಕಾದ್ರೆ, ಹಾಗಾದ್ರೆ ನೀನು ಹೋಗ್ಬೇಡ, ಖಂಡಿತ ಅವ್ರು ಬಂದೇ ಬರ್ತಾರೆ, ರಿಸೆಪ್ಷನ್ ಅಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ಬೇಕಲ್ವಾ, ಈ ರೀತಿ ಕಣ್ಣೀರ್ ಹಾಕ್ಬಾರ್ದು ಅಂತ ಅಜ್ಜಿ ಹೇಳ್ತಾ ಇರ್ಬೇಕಾದ್ರೆ ತಾತನೂ ಹೇಳ್ತಾ ಇರ್ತಾರೆ, ನಿಮ್ಮ ಮನೆಯವ್ರು ಬಂದಾಗ ನೀನು ತುಂಬಾ ಖುಷಿಯಾಗಿರ್ಬೇಕು, ಚೆನ್ನಾಗಿದ್ದಾಳೆ ನನ್ನ ಮಗಳು ಅಂತ ಅವ್ರಿಗೆ ಅನ್ನಿಸ್ಬೇಕು, ಅಂದಮೇಲೆ ನೀನು ರಿಸೆಪ್ಷನ್ಗೆ ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕಮ್ಮ ಅಂತ ಆಸೆ ಪಡ್ತಾ ಇರ್ತಾರೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಭವಾನಿ ರಿಸೆಪ್ಷನ್ಗೆ ಸ್ವಲ್ಪ ತುಂಬಾ ಕೆಲಸ ಇದೆ, ಬಾ ನಾವು ಮಾತಾಡ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ವಾತಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಹೋಗ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ಅಲೋ ಮೇಡಮ್, ಏನು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಅಂದಾಗ, ರಿಸೆಪ್ಷನ್ಗೆ ನಮ್ಮ ಮನೆಯವರೆಲ್ಲ ಬರ್ತಾ ಇದಾರಂತೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ, ನಾನು ರಿಸೆಪ್ಷನ್ಗೆ ರೆಡಿ ಆಗ್ತೀನಿ ಅಂತ ಅಂದಾಗ, ಅಲ್ಲ ನಿನ್ನೆ ಮೊನ್ನೆ ಎಲ್ಲ ಬೇಡ ಬೇಡ ಅಂತ ಅಂತಿದ್ದೆ, ಏನು ಇಷ್ಟು ಖುಷಿಯಾಗಿದೆಯಾ ಅಂತ ಅಂದಾಗ, ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ, ಅದರಲ್ಲೂ ನಮ್ಮ ಅಮ್ಮ ಬರ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೆ ಸಿಕ್ಕಾಬಟ್ಟೆ ಖುಷಿಯಾಗಿದೆ, ಅವ್ರ ಜೊತೆ ನಾನು ಮಾತಾಡ್ಬೋದು, ಅವ್ರು ಬರ್ತಾರೆ ಅಂದರೆ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ ಅಂತ ಅನ್ಬೇಕಾದ್ರೆ, ಅಲೋ ಮೇಡಮ್ ಇದು ಫೇಕ್ ರಿಸೆಪ್ಷನ್ನು, ರಿಯಲ್ ರಿಸೆಪ್ಷನ್ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನೀವೊಬ್ರು ಫೇಕೋ ರಿಯಲ್ ನನಗೆ ಗೊತ್ತಿಲ್ಲ, ಒಟ್ಟಾರೆ ನಮ್ಮ ಮನೆಯವ್ರು ಬರ್ತಾ ಇದಾರಲ್ಲ ನನಗೆ ಖುಷಿ ಅಂತ ಸ್ವಾತಿ ಖುಷಿಯಿಂದ ಓಡೋಗ್ತಿರ್ಬೇಕಾದ್ರೆ ಇದೊಂದು ದೊಡ್ಡ ಮೆಂಟಲ್ಲು, ಇದ್ರ ಜೊತೆ ನಾನು ಮಾತ್ರ ಸಂಸಾರ ಮಾಡೋಕ್ಕಾಗಲ್ಲ, ಜೊತೆಗೆ ಆ ದೇವರು ಸಹ ಈ ಮೆಂಟಲ್ ನೋಡಿ ಕನ್ಫ್ಯೂಸ್ ಆಗ್ಬಿಡ್ತಾನೆ ಅಂತ ವಂಶಿ ಮಾತ್ರ ನಗಾಡ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಚೌಟ್ರಿ ಹತ್ರ ಬಂದಾಗ ರಿಸೆಪ್ಷನ್ಗಂತೂ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ರೆಡಿ ಮಾಡಿರ್ತಾರೆ. ಇವರಿಬ್ರು ಕಾರಲ್ಲಿ ಬಂದು ಇಳಿದಾಗ ವಂಶಿ ಮತ್ತೆ ಸ್ವಾತಿ ಇಬ್ರು ನೋಡ್ತಾ ಇರ್ತಾರೆ. ವಂಶಿ ವಿಟ್ ಸ್ವಾತಿ ಅಂತ ಹಾಕಿರೋ ಬೋರ್ಡ್ ನೋಡಿ ಹಾಗೆ ಬೈಕೊಂಡು ಬರ್ತಾ ಇರ್ತಾಳೆ. ಏನು ಗೊಣಗೊಣ ಅಂತಿದೆಯಾ ಅಂತ ಅಂದಾಗ, ಬರೀ ಮೇವು ತಿಂದು ಇವನಿಗೆ ದೇಹ ಮಾತ್ರ ಬೆಳೆದಿದೆ ಹೊರತು ಬುದ್ಧಿ ಅಂತೂ ಬೆಳೆದಿಲ್ಲ ಅಂತ ಅನ್ಬೇಕಾದ್ರೆ, ಹಲೋ ಮೇಡಮ್ ನಿಮ್ಗೇನು ಮಾತು ಬರಲ್ವಾ, ಗೊಣಗೊಣ ಅಂತ ಅಂತಿದ್ದೀರಲ್ಲ ಅಂತ ಅಂದಾಗ, ಏನಿಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಬೇಗ ರೆಡಿಯಾಗಿ ಬಾ ಅಂತ ಹೋಗ್ತಿರ್ಬೇಕಾದ್ರೆ ಇವನೊಬ್ಬ ತಿಕ್ಲು ಅಂತ ಬೈಕೊಂಡು ರೆಡಿ ಆಗೋಕ್ಕೆ ಸ್ವಾತಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿ ತಾತ ಜೊತೆ ನಿತಿನ್ ರಾಗಿನೂ ಸಹ ಬರ್ತಾರೆ. ಈ ಕಡೆ ನಿತಿನ್ ಡೆಕೋರೇಷನ್ ಎಲ್ಲ ನೋಡಿ ತುಂಬ ಬೇಜಾರಾಗಿ ನಿಂತಿರ್ಬೇಕಾದ್ರೆ ಈ ಕಡೆ ಭವಾನಿ ಮತ್ತೆ ಈ ಕಡೆ ಗಣಪತಿ ತಾತ ಇಬ್ರು ಹೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಾ ಕಣೋ ನಿತಿನ್, ಸಖತ್ ಇಷ್ಟ ಆಯ್ತು ಅಂತ ಅಂದಾಗ, ಅಣ್ಣನ ಮದುವೆ ಅಲ್ವಾ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಬಿಡ್ರಿ ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಸೈಲೆಂಟಾಗಿ ನಿತಿನು ನಿಂತ್ಕೊಬಿಡ್ತಾನೆ. ಹಾಗೆ ಮತ್ತೆ ರಾಗಿಣಿಗೆ ಹೇಳ್ತಾ ಇರ್ತಾನೆ, ಅಜ್ಜಿ ಕೊಟ್ಟಿರೋ ಒಡವೆ ಎಲ್ಲನೂ ನೀನು ಸ್ವಾತಿಗೆ ಕೊಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು, ಬಂದವರೆಲ್ಲರೂ ಸಹ ವಾವ್ ಅನ್ಬೇಕು, ಆ ರೀತಿ ನೀನು ಸ್ವಾತಿನ ರೆಡಿ ಮಾಡಬೇಕು ಅಂತ ತಾತ ಹೇಳ್ತಾ ಇದ್ರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಬಂದವ್ರ ಕಣ್ಣೆಲ್ಲ ನಾನು ಸ್ವಾತಿ ಮೇಲೆ ಇರಬೇಕು, ಆ ರೀತಿ ನಾನು ರೆಡಿ ಮಾಡ್ತೀನಿ, ಬಾ ರಾಗಿಣಿ ಅಂತ ಹೋಗ್ತಿರ್ಬೇಕಾದ್ರೆ ನನಗೊಂದು ಫೋನ್ ಕಾಲ್ಸ್ ಇದೆ, ಅದು ಮಾತಾಡ್ಕೊಂಡ್ ಬರ್ತೀನಿ, ನೀವು ಹೋಗಿ ಅಂತ ಅಜ್ಜಿ ತಾತನ ಒಳಗಡೆ ಕಳಿಸ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಗಣಪತಿ ಅವರು ಕೇಳ್ತಾ ಇರ್ತಾರೆ, ತಾಳಿನ ಹುಷಾರಾಗಿ ತಂದಿದ್ಯಾ ಭವಾನಿ ಅಂತ ಅನ್ಬೇಕಾದ್ರೆ, ಖಂಡಿತ ತಂದಿದ್ದೀನಿ, ನಾವು ಅನ್ಕೊಂಡಂಗೆ ನಮ್ಮ ಮೊಮ್ಮಗನ ಮದುವೆ ಆದರೆ ಅಷ್ಟೇ ಸಾಕು, ಬನ್ನಿ ಹೋಗೋಣ ಅಂತ ಖುಷಿಯಿಂದ ಅಜ್ಜಿ ತಾತ ಚೌಟ್ರಿ ಒಳಗಡೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ರಾಗಿಣಿ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ, ನನಗೊಂದು ಇಂಪಾರ್ಟೆಂಟ್ ಕಾಲ್ಸ್ ಇದೆ, ನೀನು ಲಗೇಜ್ನ ತಗೊಂಡು ಹೋಗು ಅಂತ ನಿತಿನ್ಗೆ ಹೇಳಿ ಹೋಗ್ತಾ ಇದ್ರೆ, ನಿತಿನ್ ಲಗೇಜ್ ತಗೊಂಡು ಬರ್ತಾ ಇರಬೇಕಾದ್ರೆ ಹಾಗೆ ಮತ್ತೆ ವಂಶಿ ಬಿಟ್ ಸ್ವಾತಿ ಅಂತ ನೇಮ್ ಪ್ಲೇಟ್ನ ನೋಡ್ತಾನೆ. ಅದನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಿಂದ ಕಣ್ಣೀರು ಹಾಕ್ತಾ ಇರ್ತಾನೆ. ಈ ಕಡೆ ಸ್ವಾತಿ ಕಳೆದ ದಿನಗಳನ್ನು ಸಹ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಅವಳ ಜೊತೆ ಕಳೆದಿದ್ದು ಒಂದೊಂದು ಕ್ಷಣನೂ ಸಹ ನೆನ್ಪು ಮಾಡಿಕೊಂಡು ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇದ್ರೆ, ಇನ್ನೊಂದು ಕಡೆ ಮನೆಯಲ್ಲಿ ಸ್ವಾತಿ ಅಜ್ಜಿ ತನ್ನ ಮಗನ ಫೋಟೋ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ನೋಡ್ದ ವಸು, ನಮ್ಮ ಸಂಸಾರ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗಿದೆ, ಹಾಗೆ ನೀನು ಬದುಕಿದ್ದಾಗ ಎಲ್ಲರೂ ನನ್ನ ಮಾತನ್ನ ಕೇಳ್ತಾ ಇದ್ರು, ಇವಾಗ ನೋಡಿ ಯಾರು ನನ್ನ ಮಾತನ್ನ ಕೇಳ್ತಾ ಇರಲಿಲ್ಲ, ನೀನು ಬದುಕಿದ್ರೆ ಎಲ್ಲರನ್ನೂ ತಿದ್ದಿ ಬುದ್ಧಿ ಹೇಳ್ತಾ ಇದ್ದೆ, ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ನಮ್ಮ ಜೀವನ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಅಜ್ಜಿ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗೀತಾ ಬರ್ತಾಳೆ. ಅಜ್ಜಿ ಡ್ರಾಮಾ ಸಾಕು, ಕಣ್ಣೀರು ಒರೆಸ್ಕೊಳ್ಳಿ, ನಿಮ್ಮ ಕಣ್ಣೀರಿಗೆ ಯಾರೂ ಕರಗಲ್ಲ ಅಂತ ಅನ್ಬೇಕಾದ್ರೆ, ಏನು ಅಂತ ಮಾತಾಡ್ತಿದ್ಯಾ ಗೀತಾ, ನಿನಗೆ ಕರುಣೆ ಪ್ರೀತಿ ಸ್ವಲ್ಪನೂ ಇಲ್ವಾ ಅಂತ ಅಂದಾಗ, ನನಗೆ ಕರುಣೆ ಪ್ರೀತಿ ಎಲ್ಲ ಇತ್ತು, ಅಂದರೆ ನಿಮ್ಮ ಮೊಮ್ಮಗಳು ಇದೆಲ್ಲ ಬೇಡ ಅಂತ ನಮ್ಮನ್ನ ದೂರ ಮಾಡಿ ಅವನ ಜೊತೆ ಓಡೋದ್ಲಲ್ಲ, ಅವಾಗೆಲ್ಲ ಸತ್ತಾಯ್ತು ಅಂತ ಅಂದಾಗ, ಆ ರೀತಿ ಹೇಳ್ಬೇಡ್ಬೇಕು ಕಡೆ ಗೀತಾ, ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕುಮಾರ, ಪದ್ಮ ಹಾಗೆ ಮೇಘ ಎಲ್ಲರೂ ಬರ್ತಾರೆ. ಆವಾಗ ಪದ್ಮ ಕೇಳ್ತಾ ಇರ್ತಾಳೆ, ಯಾಕೆ ಗೀತಾ ಅಮ್ಮ ಕಣ್ಣೀರು ಹಾಕ್ತಾಗ ಏನಾಯ್ತು ಅಂತ ಕೇಳ್ತಾ ಇರಬೇಕಾದ್ರೆ, ಅಜ್ಜಿ ಅಮ್ಮ ಡ್ರಾಮಾ ಮಾಡ್ತಾ ಇದ್ದಾರೆ, ಸ್ವಾತಿ ರಿಸೆಪ್ಷನ್ಗೆ ಹೋಗೋಸ್ಕರ ಈ ರೀತಿ ಆಡ್ತಾ ಇದ್ದಾರೆ ಅಂತ ಅಂದಾಗ, ಈ ಕಡೆ ಪ್ರೀತಿ ಹೇಳ್ತಾ ಇರ್ತಾಳೆ, ಅಕ್ಕ ಪ್ಲೀಸ್ ಹೋಗೋಣ, ಅಜ್ಜಿ ಬೈಕೆ ಆಗಿದೆ, ಅಜ್ಜಿಗೆ ಆಸೆ ಆಗಿದೆ ಹೋಗ್ಬೇಕು ಅಂತ, ಯಾಕೆ ಈ ರೀತಿ ಮಾತಾಡ್ತೀಯಾ, ನಾವೆಲ್ಲ ಹೋಗೋಣ ಅಂತ ಅಂದಾಗ, ನೋಡು ಪ್ರೀತಿ ನೀನು ಈ ರೀತಿ ಎಲ್ಲ ಮಾತಾಡಬೇಡ, ತುಂಬ ಚಿಕ್ಕವಳು, ನಾವು ಯಾರು ಸಹ ಫಂಕ್ಷನ್ಗೆ ಹೋಗ್ತಾ ಇಲ್ಲ, ಎಲ್ಲರೂ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಜೋರಾಗಿ ಗೀತಾ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ಸ್ವಲ್ಪ ದೂರ ಬಂದ್ಬಿಟ್ಟು, ಇದೇನಿದು ಅತ್ತೆನು ಮತ್ತೆ ಅಪ್ಪನು ಬರ್ತಾರೆ ಅಂತ ಹೇಳಿದ್ರು, ಇನ್ನೂ ಬಂದಿಲ್ವಲ್ಲ ಅಂತ ಫೋನ್ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದೇ ಬಿಡ್ತಾನೆ. ಅತ್ತೆ ಇವಾಗಲಾದ್ರೂ ಬಂದ್ರಲ್ಲ ಅಂತ ಅಂದಾಗ, ಬಂದಾಯ್ತು ನೀನು ಟೆನ್ಷನ್ ಮಾಡ್ಕೊ ಅಂತ ಈ ಕಡೆ ರಾಧಿಕಾ ಹೇಳ್ತಾ ಇರಬೇಕಾದ್ರೆ ಅವ್ರ ಅಪ್ಪನೂ ಸಹ, ಹೌದು ಮಗಳೇ ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಬಂದಾಯ್ತು ಅಂತ ಅಂದಾಗ, ಸ್ವಲ್ಪ ಲೇಟ್ ಆಗಿದ್ರೆ ರಿಸೆಪ್ಷನ್ ಮುಗ್ದೋಗ್ತಿತ್ತು, ವಂಶನು ಮತ್ತೆ ಸ್ವಾತಿನೂ ತಾನು ಅನ್ಕೊಂಡಂಗೆ ಮದುವೆ ಆಗ್ತಿದೆ ಅಂತ ತುಂಬ ಖುಷಿಯಾಗಿದ್ದಾರಪ್ಪ, ನನ್ನ ಕೈಲಂತೂ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ ಅಂತ ಬೈತಾ ಇರ್ತಾಳೆ.
ಬೇಜಾರು ಮಾಡ್ಕೋಬೇಡ ಬಾ ಹೋಗೋಣ. ಹೌದು ನಿತಿನ್ ಎಲ್ಲಿ ಅಂತ ಈ ಕಡೆ ರಾಧಿಕಾ ಕೇಳ್ತಾ ಇರಬೇಕಾದ್ರೆ ಅವ್ನು ಗೊತ್ತಿಲ್ವಾ ಸರ್ವಿಸ್ ಮಾಡ್ಕೊಂಡು ನಿಂತಿದ್ದಾನೆ ಬನ್ನಿ ಹೋಗೋಣ ಅಂತ ಬರ್ತಾ ಇರಬೇಕಾದ್ರೆ ಡೆಕೋರೇಷನ್ ನೋಡ್ತಾರೆ. ಡೆಕೋರೇಷನ್ನ ನೋಡಿಬಿಟ್ಟು ಮತ್ತೆ ರಾಗಿಣಿ ಹೇಳ್ತಾ ಇರ್ತಾಳೆ, ನೋಡಿದ್ರಾ ನಿಮ್ಮ ಮಗ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾನೆ ಅವ್ರಿಗೋಸ್ಕರ ಅಂತ ಅನ್ಬೇಕಾದ್ರೆ, ಡೋಂಟ್ ವರಿ ನಿನ್ನ ಮದುವೆನ ಇದಕ್ಕಿಂತ ಗ್ರ್ಯಾಂಡಾಗಿ ನಾನು ಮಾಡ್ತೀನಿ ಬೇಜಾರು ಮಾಡ್ಕೋಬೇಡ ಅಂತ ರಾಧಿಕಾ ಹೇಳ್ತಾ ಇರ್ತಾಳೆ. ಹಾಗೆ ತುಂಬ ಕೋಪದಿಂದ ರಾಗಿಣಿ ಹೇಳ್ತಾ ಇರ್ತಾಳೆ, ಅಪ್ಪ ನಂದು ನಿತಿನ್ದು ಈ ರೀತಿ ರಿಸೆಪ್ಷನ್ ಗ್ರ್ಯಾಂಡಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಇವಾಗ ನೋಡಿ ಸ್ವಾತಿ ಸೆಟಲ್ ಆಗ್ತಾ ಇದ್ದಾಳೆ, ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಅರಮನೆಗೆ ಬಂದು ಸೇರ್ಕೊಬಿಟ್ಲು, ಬೀದಿಲಿ ಬೀಳ್ತಾಳೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ, ಯೋಚನೆ ಮಾಡಬೇಡ ನಿಮ್ಮಪ್ಪ ಇರೋವರೆಗೂ ಸಹ ಅವಳು ಯಾವತ್ತಿದ್ರು ಬೀದಿಗೆ ಬಂದೇ ಬರ್ತಾಳೆ ಅಂತ ಪಶುಪತಿ ಬೈತಾ ಇರ್ತಾನೆ. ಹಾಗೆ ತುಂಬಾ ಕೋಪದಿಂದ ಪಶುಪತಿ ಮತ್ತೆ ಹೇಳ್ತಾ ಇರ್ತಾನೆ, ನಿನ್ನ ಮದುವೆನ ಹಾಳು ಮಾಡಿದ್ನಲ್ವಾ, ಈಗ ನೋಡು ಆ ವಂಶಿ ಜೀವನ ಪೂರ್ತಿ ಕೊರಬೇಕು ಆ ರೀತಿ ಮಾಡ್ತೀನಿ, ಖಂಡಿತ ನಾನು ಈ ರಿಸೆಪ್ಷನ್ನ ಹಾಳು ಮಾಡೇ ಮಾಡ್ತೀನಿ, ಬಾ ರಾಧಿಕಾ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಅವಳು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ಟು ನೀನು ಬಾರ ಅಂತ ಪಶುಪತಿ ಹೇಳಿ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅಜ್ಜಿ ತಾತ ಸ್ವಾತಿನ ಕರ್ಕೊಂಡು ಬಂದ್ಬಿಟ್ಟು ಇದು ರೂಮ್ ಕೀ ತಗೋ ಇಲ್ಲಿ ರೆಡಿ ಆಗ್ತಿರು, ರಾಗಿಣಿ ಕೈಲಿ ನಾನು ಒಡವೆ ಮತ್ತೆ ಬಟ್ಟೆನ ಕೊಟ್ಟು ಕಳಿಸ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಇವಳು ಲಾಕ್ನ ಓಪನ್ ಮಾಡ್ತಾ ಇರ್ತಾಳೆ. ಎಷ್ಟು ಟ್ರೈ ಮಾಡಿದ್ರು ಸಹ ಲಾಕ್ ಓಪನ್ ಆಗದೆ ಇರಬೇಕಾದ್ರೆ ಅಜ್ಜಿ ಮಿಸ್ ಆಗಿ ಯಾವುದೋ ಕೀನ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನೆಕ್ಸ್ಟ್ ರೂಮ್ಗೆ ಬರ್ತಾಳೆ. ಇದು ಓಪನ್ ಆಗಿದೆಯಲ್ವಾ, ಯಾವ ರೂಮ್ ಆದ್ರೇನು ಎಲ್ಲ ಬುಕ್ ಆಗಿರ್ತವೆ ಚೌಟ್ರಿ ಅಂತ ಅಂದಮೇಲೆ ಇಲ್ಲೇ ರೆಡಿ ಆಗೋಣ ಅಂತ ಸ್ವಾತಿ ಒಳಗಡೆ ಬಂದರೆ ಆ ಕಡೆಯಿಂದ ವಂಶಿನೂ ಸಹ ಬರ್ತಾನೆ. ಏನು ಗೊತ್ತಾಗಲ್ವ ನೀನು ಈ ರೂಮಿಗೆ ಬಂದಿದೆಯಲ್ಲ, ನಿನಗೆ ಬೇರೆ ರೂಮ್ ಇದೆ ತಾನೆ ಅಲ್ಲೇ ರೆಡಿ ಆಗು ಅಂತ ಜಗಳ ಮಾಡ್ತಿರ್ಬೇಕಾದ್ರೆ, ನಿಂದು ಈ ರೂಮ್ ಅಂತ ಗೊತ್ತಿದ್ರೆ ನಾನು ಈ ಕಡೆ ತಿರುಗು ನೋಡ್ತಿರ್ಲಿಲ್ಲ ಅಂತ ಸ್ವಾತಿ ಜಗಳಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅದೇ ಸಮಯಕ್ಕೆ ರಾಧಿಕಾ ಬರ್ತಾ ಇರ್ತಾಳೆ. ಇವರಿಬ್ರು ಮಾತನ್ನ ಕೇಳ್ಕೊಂಡು ಹಾಗೆ ರಾಧಿಕಾ ಡೋರ್ ಹತ್ರ ನಿಂತ್ಕೊಂಡಾಗ ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ, ಅಲ್ಲ ನಿನಗೇನು ಗೊತ್ತಾಗಲ್ವಾ, 2 ತಿಂಗಳು ನಾವು ಆಡೋದು ನಾಟಕ ಅಂತ ಗೊತ್ತು, ಆದ್ರೂ ಸಹ ಇಷ್ಟೊಂಥರ ಆಡಂಬರ ಎಲ್ಲ ಬೇಕಂತ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಕೇಳಿ ರಾಧಿಕಾನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ತಾತ ನೋಡಿದ್ರೆ ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾರೆ, ಆದರೆ ನಮ್ಮ ಮನೆಯವರು ಸಂಬಂಧನೇ ಇಲ್ಲ ಅನ್ನೋ ರೀತಿ ದೂರ ಇದ್ದಾರೆ ಅಂತ ಅಂದಾಗ ಬರೋರ್ಗು ತುಂಬಾ ಚೆನ್ನಾಗಿದೆ, ಬಂದ್ಮೇಲೆ ಏನು ಹೊಸ ನಾಟಕ ಆಡ್ತಿದ್ಯಾ ಅಂತ ವಂಶಿ ಕೇಳ್ತಾ ಇದ್ರೆ, ನಿನಗೆಲ್ಲ ಅರ್ಥ ಆಗುತ್ತೆ ನನ್ನ ಸಂಕಟ ಅಂತ ಸ್ವಾತಿ ಬೈತಾ ಇರ್ತಾಳೆ. ನೋಡು ಡ್ರಾಮಾ ಮಾಡೋಕ್ಕೆ ಒಪ್ಕೊಂಡಿದ್ಯಲ್ವಾ, ಡ್ರಾಮಾ ಮಾಡು ಅಂತ ಅಂದಾಗ ನಿನಗೇನು ಗೊತ್ತು ನಾವು ಆಡ್ತಿರೋದು ಡ್ರಾಮಾ, ಆದರೆ ಆಮೇಲೆ ನಮ್ಮ ಮನೆಯವರಲ್ಲಿ ಇದನ್ನೆಲ್ಲ ಒಪ್ಕೊಂಡು ಮನೆಗೆ ಸೇರಿಸ್ತಾರೆ ಇಲ್ವೋ ಅಂತ ಸಂಕಟ ಆಗ್ತಿದೆ ಅಂತ ಹೇಳ್ತಾ ಇದ್ರೆ, ನೀನೇ ತಾನೇ ಒಪ್ಕೊಂಡಿದ್ದು ನನ್ನ ಹತ್ರ ಹೆಲ್ಪ್ ಕೇಳ್ದಲ್ಲ ಅವಾಗ ಇದೆಲ್ಲ ನೆನಪಾಗ್ಲಿಲ್ವಾ ಅಂತ ಬೈತಾ ಇರ್ತಾನೆ. ಇವರಿಬ್ರು ಮಾತು ಕೇಳ್ಕೊಂಡು ಏನು ಮಾತಾಡೋಕ್ಕಾಗದೆ ಹೊರಗಡೆ ರಾಧಿಕಾ ಬೆಪ್ಪಾಗಿ ನಿಂತ್ಕೊಬಿಡ್ತಾಳೆ. ನೋಡು ನಾನು ನಿನಗೆ ತಾಳಿ ಕಟ್ಟಿದ್ದೀನಿ, ಸುಮ್ಮನೆ ನಾನು ಹೇಳ್ದಂಗೆ ನಾಟಕ ಮಾಡಬೇಕು ಅಂತ ಅಂದಾಗ, ನಾನೇ ಇದನ್ನು ತಾಳಿ ಕಟ್ಕೊಂಡಿರೋದು ನೀನೇನು ಕಟ್ಟಿಲ್ಲ, ನೀನು ಇದೇ ರೀತಿ ಆಡ್ತಾ ಇದ್ರೆ ರಿಸೆಪ್ಷನಲ್ಲಿ ಎಲ್ಲರ ಮುಂದೆ ಸಹ ಇವನು ತಾಳಿ ಕಟ್ಟಿಲ್ಲ ನಾನೇ ಕಟ್ಕೊಂಡಿದ್ದು ಅಂತ ನಿಜ ಹೇಳ್ತೀನಿ ಅಂತ ಅಂದರೆ ಈ ಕಡೆ ರಾಧಿಕಾನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಸ್ವಾತಿ ಹೊರಗಡೆ ಹೋದ್ಮೇಲೆ ರಾಧಿಕಾ ಯೋಚನೆ ಮಾಡ್ತಾ ಇರ್ತಾಳೆ, ಇವರಿಬ್ರು ನಮಗೆ ಸರಿಯಾಗಿ ಚಳ್ಳೆಹಣ್ಣು ತಿನ್ಸಿದ್ದಾರೆ, ಅಲ್ಲಿ ಪಶುಪತಿ ಅಣ್ಣ ನಾನೇ ಕಿಲಾಡಿ ಅಂತ ಅನ್ಕೊಂಡ್ರೆ ನಮಗೆ ಇವರಿಬ್ರು ಸರಿಯಾಗಿ ಮಾಡಿದ್ರು, ಹಾಗಾದ್ರೆ ಇವರಿಬ್ರು ನಿಜವಾಗ್ಲೂ ಮದುವೆ ಆಗಿಲ್ಲ, ಈ ವಿಷಯ ಏನಾದರೂ ನನ್ನ ಮಗನಿಗೆ ಗೊತ್ತಾದ್ರೆ ಮತ್ತೆ ಸ್ವಾತಿ ಸ್ವಾತಿ ಅಂತ ಇವಳಿಂದ ತಿರುಗ್ತಾನೆ, ಅವನಿಗೆ ಗೊತ್ತಾಗೋಕ್ಕೂ ಮುಂಚೆ ನಾನೇನಾದರೂ ಮಾಡಬೇಕು ಅಂತ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.